ಹಾಯ್ ಎವ್ರಿವನ್. ಮೋದಿ ಅವರು ಇವತ್ತು ಒಂದು ಗುಜರಾತಲ್ಲಿ ಪ್ರಾಜೆಕ್ಟ್ ಇನಾಗ್ರೇಟ್ ಮಾಡ್ತಾ ಇದ್ದಾರೆ, ಸೆಮಿ ಕಂಡಕ್ಟರ್ ರಿಲೇಟೆಡ್ ಪ್ರಾಜೆಕ್ಟ್ ಓಸ್ಯಾಟ್ ಅಂತ. ದಟ್ ಈಸ್ ವರ್ತ್ 3,300 crores. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೂ 18 ಪ್ರಾಜೆಕ್ಟ್ಗಳನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಗುಜರಾತಲ್ಲಿ. ದೋಸ್ ಆರ್ ವರ್ತ್ 6,000 crores. ಇದಷ್ಟೇ ಅಲ್ಲ, ಇನ್ನೂ ಎಷ್ಟೋ ಪ್ರಾಜೆಕ್ಟ್ಗಳು ಇನಾಗ್ರೇಟ್ ಆಗ್ತಾನೆ ಇದಾವೆ. ಇನ್ಫ್ಯಾಕ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದಂತ 10 ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ಗಳಲ್ಲಿ 4 ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ಗಳು ಗುಜರಾತ್ಗೆ ಹೋಗಿವೆ. ಅಂದ್ರೆ ಗುಜರಾತ್ ಅಲ್ಲಿ ಏನಾಗ್ತಾ ಇದೆ, ಬೇರೆ ಸ್ಟೇಟ್ಗಳಲ್ಲಿ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ. ಇನ್ನೊಂದು ಆಕ್ಚುಲಿ ಒಂದು ಗೂಗಲ್ ಕ್ಲೌಡ್ ರಿಲೇಟೆಡ್ ಒಂದು ಡಾಟಾ ಸೆಂಟರ್ ಏನೋ, ಅದು ಆಂಧ್ರ ಪ್ರದೇಶಕ್ಕೆ ಹೋಯ್ತು, ಹೈದರಾಬಾದ್ಗೆ ಹೋಯ್ತು, ಕರ್ನಾಟಕಕ್ಕೆ ಬರಲೇ ಇಲ್ಲ. ಅದು ನಮ್ಮ MLAಗಳು, ನಮ್ಮ MP ಗಳು, ನಮ್ಮ ಚೀಫ್ ಮಿನಿಸ್ಟರು, ಈ DCMಗಳು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಯಾವ್ದೊಂದು ಫ್ರೀಯಾಗಿ ಕೊಡ್ಲಿ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಐ ಪಿ ಎಲ್ ಟಿಕೆಟ್ಸ್ಗಳ ಬಗ್ಗೆ ಡಿಬೇಟ್ ಆಗುತ್ತೆ, ಇದ್ರ ಬಗ್ಗೆ ಡಿಬೇಟ್ ಆಗಲ್ಲ. ಇಂಡಸ್ಟ್ರೀಸ್ ತರಿಸೋದು, ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದು, ಪ್ರಾಜೆಕ್ಟ್ಸ್ಗಳು ಜಾಸ್ತಿ ಇಲ್ಲಿ ಬರೋ ತರ ಮಾಡೋದು, ಯಾರಾದ್ರೂ ಯೋಚನೆ ಮಾಡ್ತಾ ಇದಾರಾ? ಇಲ್ಲ. ಕರ್ನಾಟಕದಲ್ಲಿ ಆಗ್ತಾ ಇರೋದು ಇದೆಲ್ಲ IPL ಟಿಕೆಟ್ಸು. ಆಮೇಲೆ ಒಂದು ಬೈ ಎಲೆಕ್ಷನ್ ಅಂತ ಒಂದು ಇಟ್ಕೊಂಡಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗೋದು, ಅದ್ರ ಬಗ್ಗೆ ಮಾತಾಡೋದು, ಅಲ್ಲಿ ಯಾವನೊಬ್ಬನ ಗೆಲ್ಸೋದು, ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿಗಳನ್ನ ತರಬೇಕು, ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಒಳ್ಳೆ ಪ್ರಾಜೆಕ್ಟ್ಗಳಾಗಬೇಕು. ಕಡಿಮೆ ಜಾಗದಲ್ಲೇ ಆಗ್ತಾ ಇದೆ ಈ ತರ ಪ್ರಾಜೆಕ್ಟ್ಗಳು. ಅದು ನೋಡಿ, ಒಂದು 4,000 crore ಪ್ರಾಜೆಕ್ಟ್ ಒಂದ್ ಸ್ವಲ್ಪ ಎಕರ್ಗಳಲ್ಲಿ ಮಾಡಿ ಮುಗಿಸ್ತಾರೆ ಅಂದ್ರೆ, ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ. ಸೊ ವೈ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಇದು?